ಹಾಯ್ ಆಲ್, ನಮಸ್ಕಾರ, ವೆಲ್ಕಮ್. ನಿಮ್ಮ ಬಿಸ್ನೆಸ್ನ ಬೆಳೆಸಬೇಕು, ಆದರೆ ಎಲ್ಲಿಂದ ಬೆಳೆಸಬೇಕು? ಫಸ್ಟ್ ಥಿಂಗ್ ನಾನು ಯಾವಾಗಲೂ ಹೇಳೋದು ಮಾರಾಟ ಬಿಸ್ನೆಸ್ನ ಉಸಿರಾಟ. ಸೊ ಆರ್ ಯು ಗ್ರೋಯಿಂಗ್ ಇನ್ ಯುವರ್ ಸೇಲ್ಸ್ ಬ್ರ್ಯಾಂಡ್? ಆರ್ ಯು ಗಿವಿಂಗ್ ಅ ಲಾಟ್ ಆಫ್ ಆಫರ್ಸ್? ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ, ಆರ್ ಯು ದೇರ್ ಅವೈಲಬಲ್ ಇನ್ ಸೋಷಿಯಲ್ ಮೀಡಿಯಾ? ಇವತ್ತು ಹೇಗಿದೆ ಅಂದರೆ, ಬಿಸ್ನೆಸ್ ಓನರ್ಸ್ ಕೂಡ ಆನ್ಲೈನಲ್ಲಿ ಇದ್ದಾರೆ, ಆದರೆ ವೆರಿ ಲೆಸ್ ಆನ್ ಕ್ರಿಯೇಟಿಂಗ್ ಕಾಂಟೆಂಟ್ ಆ್ಯಂಡ್ ಮೋರ್ ಆನ್ ಕನ್ಸ್ಯೂಮಿಂಗ್. ಬಿಸ್ನೆಸ್ ಓನರ್ಗಳಾಗಿ ಕೂಡ ಎಸ್. ಸೊ ಇವತ್ತಿನ ಒಂದು ಡಬಲ್ ಧಮಾಕ ಆಫರ್, ಇಂಡಿಪೆಂಡೆನ್ಸ್ ಡೇ ಆಫರ್ ಇನ್ಸ್ಟಾ ಲೈವಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಅವರ್ BTA ಟಾಪ್ ಅಚೀವರ್ಗಳ ಜೊತೆ. ಹಾಗೆ ಐ ವಿಲ್ ಬಿ ಆನ್ಸರಿಂಗ್ ಯುವರ್ ಕ್ವಶನ್ಸ್. And I'll give a lot of call to action next 7 days ಏನೇನು ನೀವು ಮಾಡಬೇಕು ಅಂತ. ಆರ್ ಯು ರೆಡಿ ಫಾರ್ ದಿಸ್? ಇಫ್ ರೆಡಿ, ಗಿವ್ ಮಿ ವೇವ್, ರೈಟ್? ಎಸ್ ಅಂದ್ಬಿಟ್ಟು. ಸೊ ಲೆಟ್ ಮಿ ಸಿ, ಈಸ್ ಮೈ ಟಾಪ್ ಅಚೀವರ್ ಇಸ್ ದೇರ್, BTA ಡೈಮಂಡ್ ಮೆಂಬರ್ ಬಂದಿದ್ದಾರಿಂದ ಐ ವಿಲ್ ಟೇಕ್ ದೆಮ್ ಟು ದ ಆನ್ಲೈನ್. ಓಕೆ, ಗುಡ್. ವೆಲ್ಕಮ್. I'm looking at some wave interaction. First thing, hi. Bangarpet chat mice. Yes, good. I want some very good interaction. Thank you. Good. Super. Next. Yes. Quick Kid Home Solutions. Hello. Would you like to join? Yes. You have to send me request. Okay, share your request, so I'll give you an opportunity to join. Hello, Namavarian Construction, welcome. So the first question to all of you, how many of you social media na ಅಥವಾ ಆನ್ಲೈನ್ ನ, ಇಂಟರ್ನೆಟ್ ನ, ಡಿಜಿಟಲ್ ನ ನೀವು ಬಿಸ್ನೆಸ್ಗೆ ಎಷ್ಟು ಬಳಸ್ತಾ ಇದ್ದೀರಾ? ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಎಷ್ಟು ಬಳಸ್ತಾ ಇದ್ದೀರಾ? I want you to just think and type in the comment section. ನೀವು ನನ್ನನ್ನು ಕೇಳೋದಾದರೆ, ನಾನು 5 to 10% ಮೈಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ಏನೋ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಟ್ ದಟ್ ಟೈಮ್ 5 to 10% ಐ ಜಸ್ಟ್ ಓಪನ್ ಮೈ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಆರ್ ಫೇಸ್ಬುಕ್. ಸಿಂಪ್ಲಿ ನೋಡ್ತೀನಿ, ಒಂದು 5-10 ಮಿನಿಟ್ಸ್, 20 ಮಿನಿಟ್ಸ್ ಒಂದಿನಕ್ಕೆ ಮ್ಯಾಕ್ಸಿಮಮ್ ನೋಡ್ತೀನಿ, ರೈಟ್? ಸೊ ಬಂಗಾರಪೇಟೆ ಚಾಟ್ 25% ಅಂತ ಹೇಳ್ತಾರೆ, ರೈಟ್? ಟೈಮ್ ಪಾಸ್ 99% ಸಂಬಡಿ. ಓಕೆ, ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಓಪನ್ ಆಗಿ ನೀವು ಹೇಳ್ತಾ ಇದ್ದೀರಾ. 80% ಐ ಯೂಸ್, ನನ್ನ ಬಿಸ್ನೆಸ್ ಬಿಲ್ಡ್ ಆಗಿರೋದೇನೆ, ವರ್ಕ್ ಬಿಲ್ಡ್ ಆಗಿರೋದೇ ಆನ್ಲೈನಿಂದ. ಸೊ ನಾವು ಯು ಹ್ಯಾವ್ ಟು ಶಿಫ್ಟ್ ಯುವರ್ ಮೈಂಡ್ ಸೆಟ್, ಶಿಫ್ಟ್ ಯುವರ್ ದ ವೇ ಯು ಯೂಸ್ ಸೋಷಿಯಲ್ ಮೀಡಿಯಾ. ಇಫ್ ಯು ಡೋಂಟ್ ಚೇಂಜ್, ಶಿಫ್ಟ್, ಏನಾಗ್ತಾ ಹೋಗುತ್ತೆ? I think like glare ಹೊಡಿತಾ ಇದೆ ಅನ್ಸುತ್ತೆ. I'll remove my spectacles. Yes. Hi Amrita, are you there? So you can give me a request to come online. Yes, Dr. Amrita, you can give me a request. Yes. Okay. Yeah, I also given that. Excellent afternoon, Anushri. Okay. How to create a content? Good question. See, right now what I am doing, ನಾನೇನು ಮಾಡ್ತಾ ಇರೋದು, I'm just coming, creating content. ಏನನ್ಬಿಟ್ಟು, so I'm giving awareness to all business owners. ಸೋಷಿಯಲ್ ಮೀಡಿಯಾನ ನೀವು ಹೇಗೆ ಬಳಸ್ತಾ ಇದ್ದೀರಾ? How are you using your digital online social media na? Right?
Most of us we do ಮಾಡ್ತೀವಿ, ಜನರಲಿ ಟೈಮ್ ಪಾಸ್ ಮಾಡ್ತೀವಿ. ಕರೆಕ್ಟ್? ಸೊ ಲೆಟ್ಸ್ ಸಿ. ಹಾಯ್ ಡಾಕ್ಟರ್ ಅಮೃತ, ಆರ್ ಯು ದೇರ್? Yes, sir. 1 second, sir. 1 second. Yes, you have to turn. Yes. Yes, sir. Hi. Hi, Happy sir. to see Excellent you. afternoon. Very excellent afternoon. Say all of you. Hi, Dr. Amruta. Hi to Hi everyone. all. Happy to Namaste, see you. Karnataka. ನಮಸ್ಕಾರ ಡಾಕ್ಟರ್ ಅಮೃತ ಅವರಿಗೆ ಹಾಗೂ ನಮ್ಮ BTA ಮೆಂಬರ್ಸ್ ಹಾಗೂ ನಮ್ಮ ಕರ್ನಾಟಕ ಟೈಕೂನ್ ಅಕಾಡೆಮಿಯ ಇನ್ಸ್ಟಾ ಫಾಲೋವರ್ಸ್ ಎಲ್ರಿಗೂ ನಮಸ್ಕಾರ. ಹೌ ಆರ್ ಯು ಆಲ್? Amazing. Right. Thank you, Doctor, for joining this Insta Live very quickly. So, ಇವತ್ತಿನ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, ಬಿಸ್ನೆಸ್ ಓನರ್ಸ್, ಕರ್ನಾಟಕದ ಉದ್ಯಮಿಗಳು ಸೋಷಿಯಲ್ ಮೀಡಿಯಾ, ಆನ್ಲೈನ್ ಇಂಟರ್ನೆಟ್ ನ ಎಷ್ಟು ಪಟ್ಟು ತಮ್ಮ ವ್ಯಾಪಾರ ಅಥವಾ ತಮ್ಮ ಬ್ರ್ಯಾಂಡ್ ಸೇಲ್ಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಹಾಗೆ ಎಷ್ಟು ಪರ್ಸೆಂಟ್ ಬರೀ ಟೈಮ್ ಪಾಸ್ ಬಳಸ್ತಾ ಇದ್ದಾರೆ, ಏನ್ ಮಾಡ್ಬೇಕು ಬಿಸ್ನೆಸ್ ಬೆಳೆಸ್ಲಿಕ್ಕೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಹಾಗೆ ನೀವು ಹೇಗೆ ಇದನ್ನ ಬಳಸ್ಕೊಂಡ್ರಿ, ಹಾಗೆ ಯಾರಾದ್ರೂ ನಮ್ಮ BTA ಮೆಂಬರ್ ಅಲ್ದಿರೋರು, ನಮ್ಮನ್ನ ಫಾಲೋ ಮಾಡ್ತಾ ಇರೋರು, ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಡಿಜಿಟಲ್ ನ ಬಳಸ್ಕೊಂಡು ಅವರು ಬೆಳಿಬೇಕು ಅನ್ನೋದಾದ್ರೆ ಇವಾಗ ಅವ್ರಿಗೊಂದು ಆಫರ್ ಇದೆ. ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ಇನ್ಸ್ಟಾ ನಮ್ಮ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಆಫರ್ ಅಂತ ಟೈಪ್ ಮಾಡಿ. ಸೊ ಟುಡೇ ವಿಲ್ ಬಿ ಗಿವಿಂಗ್ ಯು ಸಮ್ ಆಫರ್ ಆಲ್ಸೋ. ಸೊ ಲೆಟ್ ಮಿ ಸಿ ಎಷ್ಟು ಜನ ಆಫರ್ ಅಂತ ಟೈಪ್ ಮಾಡ್ತೀರಾ. ಗುಡ್. ಬಿಫೋರ್ ನೆಕ್ಸ್ಟ್ ಗೋಯಿಂಗ್ ಇನ್ ಟು ದಟ್, ಡಾಕ್ಟರ್ ಅಮೃತ, ಕುಡ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? Yes, sir. ಲೈಕ್ ಬಿಫೋರ್ BTA ಏನೇನಿತ್ತು, ಹೇಗ್ ಮಾಡ್ತಾ ಇದ್ರಿ, BTA ಜಾಯ್ನ್ ಆದ್ಮೇಲೆ ಏನ್ 3 ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಿದೀರಾ ನಿಮ್ಮ ಬಿಸ್ನೆಸ್ಗೆ, ಡಿಜಿಟಲ್ ಮತ್ತೆ ಆನ್ಲೈನ್ ಅಲ್ಲಿ? Definitely, sir. Thank you so much for this opportunity. And ನನ್ನ ಹೆಸರು ಡಾಕ್ಟರ್ ಅಮೃತ ಜಗದಾಳೆ ಅಂತ. 2015 ಅಲ್ಲಿ ನಾನು ಕಂಪನಿ ಓಪನ್ ಮಾಡಿದ್ದು. ಬಟ್ 2023 ವರ್ಗುನು ನಾನು ಕಷ್ಟನೇ ಪಡ್ತಾ ಇದ್ದೆ. ಯಾಕಂದ್ರೆ ನಂಗೆ ಸಾಕಾಗ್ಬಿಟ್ಟಿತ್ತು, ಬಿಸ್ನೆಸ್ ಅಂದ್ರೆ ಇದೇ ಕಷ್ಟ ಇರುತ್ತೆ ಅಂತ. ಅಂದ್ರೆ ಐ ನೋ ಮೆನಿ ಬಿಸ್ನೆಸ್ ಓನರ್ಸ್ ಕೂಡ ಇದೇ ಸೇಮ್ ಕಷ್ಟದಲ್ಲೇ ಇದ್ದಾರೆ, ಬಿಸ್ನೆಸ್ ಅಂದ್ರೆ ಕಷ್ಟನೇ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು BTA ಜಾಯಿನ್ ಆದ್ಮೇಲಿಂದ ನನ್ಗೆ ಈಗ ಅನ್ಸದೆ ಬಿಸ್ನೆಸ್ ಅಂದ್ರೆ ಎಂಜಾಯ್ಮೆಂಟ್ ಅಂತ ಹೇಳಿ. ಸೊ ಎವ್ರಿ ಡೇ ಐ ಎಂಜಾಯ್ ಅಂಡ್ ಡೂಯಿಂಗ್ ದ ಬಿಸ್ನೆಸ್. 3 ಥಿಂಗ್ಸ್ ನಾನು ಏನು ಇಂಪ್ಲಿಮೆಂಟ್ ಮಾಡಿದೆ, 3 ಥಿಂಗ್ಸ್ ಅಲ್ಲ, ದೇರ್ ಆರ್ ಮೆನಿ ಥಿಂಗ್ಸ್ ಐ ಇಂಪ್ಲಿಮೆಂಟೆಡ್. ತುಂಬಾ ಇದೆ ಹೇಳಕ್ಕೆ, ಬಟ್ 3 ಥಿಂಗ್ಸ್ ಅಷ್ಟೇ ಹೇಳಕ್ ಅವಕಾಶ ಕೊಟ್ಟಿದ್ದಾರೆ ಸರ್. ಡೆಫಿನೆಟ್ಲಿ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಿದೀನಿ. ನನ್ ವೆಬ್ಸೈಟ್ ಆಗ್ಲಿ, ವೆಬ್ಸೈಟ್ ಲೋಗೋ, ಕಲರಿಂಗು, ಎವ್ರಿಥಿಂಗ್ ಅದು ಇತ್ತು ಮುಂಚೆನು. ವೆಬ್ಸೈಟ್ ಇತ್ತು, ಎಲ್ಲ ಮಾಡ್ತಾ ಇದ್ವಿ. ಬಟ್ ವಿ ವೇರ್ ನಾಟ್ ಗೆಟಿಂಗ್ ದಟ್, ಅದು ಆ ಒಂದು ಗ್ರಿಪ್ ಸಿಕ್ಕಿರ್ಲಿಲ್ಲ ನಮ್ಗೆ. ಒನ್ಸ್ BTA ಜಾಯಿನ್ ಆದ್ಮೇಲೆ ಇವನ್ ಕಲರ್, ಲೋಗೋದ್ ಕಲರ್ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನನಗೆ ಗೊತ್ತಾಗಿದ್ದು. ಅಂಡ್ ವಿ ಆರ್ ಆಕ್ಟಿವ್, ವೆಬ್ಸೈಟ್ ಅಲ್ಲಿ ನಾವು ಆಕ್ಟಿವ್ ಇದೀವಿ. ಎಷ್ಟೋ ಜನ ಬಿಸ್ನೆಸ್ ಓನರ್ಸ್ ಗೆ ನಾನು ನೋಡಿದೀನಿ, ಒಂದ್ಸಲ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ಮೇಲೆ 10 ಇಯರ್ಸ್ ಅದಕ್ಕೆ ತಿರುಗೇ ನೋಡಿರಲ್ಲ ನಾವು. ಸೊ ಅದಾಗ್ತಾ ಇತ್ತು ಮುಂಚೆ. ಅದಾದ್ಮೇಲಿಂದ ನಂಗೆ ವೆಬ್ಸೈಟ್ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗಿರೋದು. ಅಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ನಾನು ವಿಡಿಯೋಸ್ ಅಲ್ಲಿ ನಾನು ಯಾವಾಗ್ಲೂ ಆಕ್ಟಿವ್ ಆಗಿರ್ತೀನಿ. ಎವ್ರಿ ಡೇ ಒಂದ್ ವಿಡಿಯೋ ಮಾಡೇ ಮಾಡ್ತೀನಿ. ಮುಂಚೆ ನನಗೆ ಮಾತಾಡ್ಬೇಕಂದ್ರೆ ನಾನು ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೆ, ಹೆಂಗ್ ಮಾತಾಡ್ತೀರಾ ನೀವು, ನನಗ್ ಭಯ ಆಗುತ್ತೆ ಕ್ಯಾಮ್ರಾ ನೋಡಿದ್ರೆ ಅಂತ. ಈಗ ನಾನು ಎಷ್ಟು ಬಿಸ್ನೆಸ್ ಓನರ್ ಜೊತೆ ಮಾತಾಡ್ತೀನಿ BTA ದಲ್ಲೇನೆ, ಅವರು ಕೂಡ ಹೇಳೋದು ಸೇಮ್, ಭಯ ಆಗ್ತಿದೆ. ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಅಲ್ಲಿ ಬಂದವರು, ಸೆಕೆಂಡ್ ಮಂತ್ ಆಫ್ BTA ಎಲ್ರು ಹೇಳೋದು, ಮೇಡಮ್ ನಾ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ. ತುಂಬಾ ಜನ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ, ನಾನು ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ನೋಡಿ ಮ್ಯಾಮ್ ಈಗ ಅಂತ ಹೇಳಿ. ಸೊ ಇಟ್ಸ್ ವಂಡರ್ಫುಲ್. ಆಕ್ಚುಲಿ ನಾನು ಕಲ್ತಿರೋದು ವಿಡಿಯೋಸ್ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಒಂದ್ ಸ್ಟೇಜ್ ಮೇಲೆ ನಿಂತು ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು ಜನಗಳ ಜೊತೆ ಅನ್ನೋದು ಗೊತ್ತಾಗಿರೋದು ನನಗೆ BTA ಇಂದ. ಸೊ ಅದು ಒಂದ್ ಥಿಂಗ್. ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟೇಶನ್ ಅಂದ್ರೆ ಲಾಟ್ ಆಫ್ ಥಿಂಗ್ಸ್. ಲೈಕ್ ನಾನು ಇಲ್ಲೇ ಕೂತು ಬಿಟ್ಟು ಎಷ್ಟು ಜನಗಳ ನನಗೆ ಕ್ಲೈಂಟ್ಸ್ ಬೇಕು ಅನ್ನೋದು ನಾನ್ ಡಿಸೈಡ್ ಮಾಡ್ತೀನಿ, ಒಂದ್ ಮನೇಲೆ ಕೂತ್ಕೊಂಡ್ಬಿಟ್ಟು. ದಟ್ ಐ ಲರ್ನ್ ವಿತ್ BTA, ಬಿಕಾಸ್ ಅದನ್ನೇ ಕಲ್ಸೋದು ಅವರು, ಯಾವ ತರ ನೀವು ಮಾರ್ಕೆಟಿಂಗ್ ಮಾಡ್ಬೇಕು, ಯಾವ ತರ ಸೇಲ್ಸ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ. ಮುಂಚೆ ನನಗೆ ಸ್ಟಾಫ್ಸ್ ಹೈಯರ್ ಮಾಡ್ಬೇಕಂದ್ರೆ ಭಯ ಆಗ್ತಾ ಇತ್ತು. ಈ ಸ್ಟಾಫ್ ನಂದು ಬಿಸ್ನೆಸ್ ನ ಕಳ್ತನ ಮಾಡಿದ್ರೆ, ಚೋರಿ ಮಾಡಿದ್ರೆ ನಾನು ಏನ್ ಮಾಡ್ಲಿ ಅಂತ. ಬಟ್ ಈಗ ನನಗೆ ಅದೆಲ್ಲ ಏನು ಇಲ್ಲ. ಐ ಆಮ್ ವೆರಿ ಫ್ರೀ ಟು ಆಲ್ ದ ಸ್ಟಾಫ್ಸ್. ಕಲಿಬೇಕಾ ಕಲೀರಿ, ಹೋಗಿ ಓಪನ್ ಮಾಡ್ಬೇಕಾ ಓಪನ್ ಮಾಡಿ, ನಥಿಂಗ್ ಟು ವರಿ ಅಬೌಟ್ ಇಟ್ ಅಂತ. ಬಿಕಾಸ್ ಐ ಆಮ್ ಯುನಿಕ್ ಅಂತ ಹೇಳಿ ಕಲ್ಸಿರೋದು ನನಗೆ BTA. ಸೊ
ಮಾರ್ಕೆಟಿಂಗ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಇನ್ಸ್ಟಾ ಅಂಡ್ ಯೂಟ್ಯೂಬ್ ಫೇಸ್ಬುಕ್ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಮಗ್ ಅನ್ಸಿರ್ಲಿಲ್ಲ. ವಿ ಯೂಶಲಿ ಏನ್ ಮಾಡ್ತಿದ್ವಿ ಅಂದ್ರೆ ಒಂದ್ ಪರ್ಸನ್ ಗೆ ಹೈಯರ್ ಮಾಡಿ ಅವ್ರಿಗೆ ಡೋರ್ ಟು ಡೋರ್ ಕಳ್ಸೋದು. ವಿ ಡೋಂಟ್ ಇವನ್ ನೋ ಆ ಪರ್ಸನ್ ಆ ಡೋರ್ ಟು ಡೋರ್ ಹೋಗ್ತಾ ಇದಾರೋ, ಮಾಡ್ತಾ ಇದಾರೋ, ಡಾಕ್ಟರ್ಸ್ ಮೀಟ್ ಆಗ್ತಾ ಇದಾರೋ, ಹಾಸ್ಪಿಟಲ್ ಹೋಗ್ತಾ ಇದಾರೋ, ದೇ ಯೂಶಲಿ ಟೇಕ್ ಫೋಟೋಸ್ ತಗೊಂಡು ಕಳ್ಸೋದು ಅದೆಲ್ಲ ಅಂತ ಕಾಮನ್ ಆಗಿ ಮಾರ್ಕೆಟಿಂಗ್ ಪರ್ಸನ್ ಮಾಡ್ತಾ ಇದ್ರು. ಬಟ್ ನಮ್ಗೆ ಅಷ್ಟು ಲೀಡ್ಸ್ ಜನರೇಟ್ ಆಗ್ತಾ ಇರ್ಲಿಲ್ಲ ಸರ್. ಯಾವಾಗ ನಾವು ಲೈವ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋಸ್ ಅಂದ್ರೆ ನಾಟ್ ಓನ್ಲಿ ಅಬೌಟ್ ಸೇಲ್ಸ್, ನಂದು ಹೋಮ್ ನರ್ಸಿಂಗ್ ಇದೆ ನೀವು ಪರ್ಚೇಸ್ ಮಾಡಿ ಆ ತರ ಅಲ್ಲ. ಹೋಮ್ ನರ್ಸಿಂಗ್ ಇದೆ, ಹೋಮ್ ನರ್ಸಿಂಗ್ ಅಲ್ಲಿ ಈಗ ಒಂದು ಬೆಡ್ ರಿಡನ್ ಪೇಷಂಟ್ ಇದಾರೆ ಮನೆಯಲ್ಲಿ ಅಂತಂದ್ರೆ ಹೌ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಬೆಡ್ ರಿಡನ್ ಪೇಷಂಟ್. ಬೆಡ್ ಸೋರ್ ಪ್ರಿವೆಂಟ್ ಯಾವ ತರ ಮಾಡ್ಬೇಕು, ಡೈಪರ್ ಚೇಂಜ್ ಯಾವ ತರ ಮಾಡ್ಬೇಕು, ಊಟ ಯಾವ ತರ ಮಾಡಿಸ್ಬೇಕು, ಎವ್ರಿ ಮೂಮೆಂಟ್ ವಿ ಸ್ಟಾರ್ಟೆಡ್ ವಿತ್ ಎಜುಕೇಶನಲ್ ವಿಡಿಯೋಸ್. ಆ ಎಜುಕೇಶನಲ್ ವಿಡಿಯೋಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ನೋಡಿದೀವಿ ನಿಮ್ ವಿಡಿಯೋಸ್. ನಾವ್ ನಿಮ್ಗೆಲ್ಲೂ ನೋಡಿದೀನಲ್ಲ ಇವನ್. ಡಾಕ್ಟರ್ 1 ಸೆಕೆಂಡ್, ಈಗ ನಾವ್ ಹೆಂಗು ಕ್ಲಾಸ್ ಮಾತಾಡ್ತಾ ಇದೀವಿ, ಎಲ್ರಿಗೂ ಒಂದು ಆಕ್ಷನ್ ಕೊಟ್ಬಿಡೋಣ 7 ಡೇಸ್ಗೆ. ಎಸ್ ಸರ್. ಸೊ ವಾಟ್ ಐ ಜಸ್ಟ್ ಲೈಕ್ ಇನ್ಸ್ಟಾಗ್ರಾಮ್ ಲೈವ್ ಬಂದಿರೋ ಮುಖ್ಯವಾದ ಉದ್ದೇಶ, ಫಸ್ಟ್ ಥಿಂಗ್ ಲೈಕ್ ಐ ವಾಂಟ್ ಟು ಎಜುಕೇಟ್ ಅಂಡ್ ಗಿವ್ ಚಾಲೆಂಜ್ ಟು ಆಲ್ ಲೈಕ್ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋರಿಗೆ. ಐ ಜಸ್ಟ್ ಆಸ್ಕ್ ಡಾಕ್ಟರ್ ಅಮೃತ ಏನೇನೋ ಡಿಜಿಟಲ್ ಆನ್ಲೈನ್ ಹಿಂಗ್ ಬಳಸ್ತಾ ಇದ್ದೀರಾ ಅಂತ ಕೇಳಿದಾಗ ಶಿ ಟೋಲ್ಡ್ ಒನ್ ಥಿಂಗ್, ಬ್ರ್ಯಾಂಡ್ ಮಾಡಿದೀವಿ ನಮ್ಮ ಸಂಸ್ಥೆನ. ಏನೇನ್ ಬ್ರ್ಯಾಂಡಿಂಗ್ ಮಾಡಿದೀರಾ ಮೇಡಮ್? ಒಂದು 3.556 ಒಂದು ವೆಬ್ಸೈಟ್ ಮಾಡಿದೀನಿ, ಲೋಗೋ ಕರೆಕ್ಟ್ ಆಗಿ ನೋಡ್ಕೊಂಡಿದೀನಿ. ಎಲ್ಲೆಲ್ಲಿ ಬೇರೆ ಬ್ರ್ಯಾಂಡಿಂಗ್ ಮಾಡಿದೀರಾ ಸರ್? ಲೈಕ್ ಸೋಷಿಯಲ್ ಮೀಡಿಯಾ ಬ್ರ್ಯಾಂಡಿಂಗ್ ಮಾಡಿದೀವಿ, ವೆಬ್ಸೈಟ್ ಬ್ರ್ಯಾಂಡಿಂಗ್ ಮಾಡಿದೀವಿ, ಎಮೋಷನಲ್ ಬ್ರ್ಯಾಂಡಿಂಗ್ ಅಂತಾನೆ ಹೇಳ್ಬಹುದು ನಮ್ದು. ಯಾಕಂದ್ರೆ ನಾವು ಒಂದು ಟ್ಯಾಗ್ ಲೈನ್ ತಗೊಂಡ್ ಬಂದ್ವಿ, ವಿ ಆರ್ ಟೇಕಿಂಗ್ ಕೇರ್ ಆಫ್ ಯೋರ್ ಪೇರೆಂಟ್ಸ್ ಆಸ್ ಅವರ್ ಪೇರೆಂಟ್ಸ್ ಅಂತ ಹೇಳಿ. ಸೊ ಪೀಪಲ್ ಲೈಕ್ ದಟ್ ಟ್ಯಾಗ್ ಲೈನ್. ಅದು ನಮ್ BTA ಜಾಯಿನ್ ಆದ್ಮೇಲೆನೆ ನಿಮ್ನೆಲ್ಲಾ ನೋಡಿ 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 ಅದನ್ನ ತಗೊಂಡ್ ಬಂದಿರೋದು. ಆಕ್ಚುಲಿ ನನ್ ಕ್ಲೈಂಟ್ಸ್ ಜಾಸ್ತಿ ಇರೋದು ಹೊರಗಿನ ಕಂಟ್ರಿಯಲ್ಲೆಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ವಿ ನೋ ಯು ಆರ್ ಟೇಕಿಂಗ್ ಕೇರ್ ಲೈಕ್ ಅಸ್ ಅಂತ ಹೇಳ್ಬಿಟ್ಟು. ಅದ್ ಒಂದು ಕಾನ್ಫಿಡೆನ್ಸ್, ಆ ಟ್ರಸ್ಟ್ ಬಿಲ್ಡ್ ಆಗಿರೋದು ಸೋಷಿಯಲ್ ಮೀಡಿಯಾ ಇಂದ. ದಟ್ ಐ ಹ್ಯಾವ್ ಸ್ಟಾರ್ಟೆಡ್. ಟ್ರಸ್ಟ್ ಫುಲ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಕ್ರಿಯೇಟ್ ಆಗಿದೆ ಜನಗಳಿಗೆ. ಯಾಕಂದ್ರೆ ಓಕೆ ಅಮೃತಾಸ್ ಸ್ಟಾಫ್ ಅಂದ್ರೂ ಕೂಡ, ಅಮೃತನ್ ಸ್ಟಾಫ್ ಅಂದ್ರೆ ಅವ್ರಿಗೆಲ್ಲ ಬರುತ್ತೆ, ದೇ ಆರ್ ವೆರಿ ಗುಡ್, ದೇ ಆರ್ ವರ್ಕಿಂಗ್ ಲೈಕ್ ನರ್ಸ್ ಅಂತ ಹೇಳ್ತಾರೆ. ಸೊ ವೆನ್ ಐ ಹಿಯರ್ ದಟ್ ಐ ಫೀಲ್ ಅಪ್ರಿಶಿಯೇಟೆಡ್ ಆನ್ ಮೈ ಸೆಲ್ಫ್. ಅದ್ ಮಾಡಿದೀವಿ. ಅಂಡ್ ಕ್ವಾಲಿಟಿ ಸರ್ವಿಸ್. ಯೂಶಲಿ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ 24/7 ಸರ್ವಿಸ್ ನಾವು ಕೊಡ್ತೀವಿ, 24 hours ಸರ್ವಿಸ್ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಡೇ ಶಿಫ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರ್ಲಿಲ್ಲ. ಬಟ್ ರೈಟ್ ನೌ ವಿ ಸ್ಟಾರ್ಟೆಡ್ ಡೇ ಶಿಫ್ಟ್ ಅಷ್ಟೇ ಅಲ್ಲ, 1 hour ಸರ್ವಿಸ್ ಬೇಕಾ, ನಾವು ವಿ ಆರ್ ಪ್ರೊವೈಡಿಂಗ್ 1 hour ಸರ್ವಿಸ್ ಕೂಡ ನಾವು ಅದನ್ನ ಕಳಿಸ್ತೀವಿ ಅಂತ ಹೇಳ್ತೀವಿ. ಮಾರ್ಕೆಟ್ ಆಪರ್ಚುನಿಟಿ ಅರ್ಥ ಮಾಡ್ಕೊಂಡಿದ್ದೀರಾ? ಫುಲ್. ಓಕೆ, ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಸಿ, ಬ್ರ್ಯಾಂಡಿಂಗ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಲೋಗೋ, ಸೋಷಿಯಲ್ ಮೀಡಿಯಾ ಜೊತೆಗೆ ಫೌಂಡರ್ ಆಗಿ ನಾವು ಎಷ್ಟು ನಮ್ಮ ಸಂಸ್ಥೆ ಹೆಸರನ್ನ ಬಳಸ್ತೀವಿ. ಲೈಕ್ ಕ್ರಿಕೆಟ್ಸ್ ಹೋಮ್ ಕೇರ್ ಸೊಲ್ಯೂಷನ್ಸ್, ಯು ಹ್ಯಾವ್ ಟು ಯೂಸ್ ಒಂದ್ ಅರ್ಧ ಗಂಟೆ ಮಾತಾಡೋದು ಒಂದು 5 ಸತಿ ಮಾತಾಡಿರ್ಬೇಕು. ದಟ್ ಇಸ್ ಕಾಲ್ಡ್ ಬ್ರ್ಯಾಂಡ್ ಇಮೇಜ್ ಅಥವಾ ಬ್ರ್ಯಾಂಡ್ ರೀಕಾಲ್ ಮಾಡಿಸ್ಲಿಕ್ಕೆ ನಾವು ಎಂಫಸೈಸ್ ಮಾಡಿಸೋದು. ನಾನು ಪ್ರತಿ ಸತಿನ ಶುರು ಮಾಡಿದಾಗ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಆರ್ಗನೈಸೇಷನ್, ನರ್ಚರ್ ಮಾಡ್ತೀವಿ ಟೈಕೂನ್ಗಳನ್ನ. ದಿಸ್ ಐ ಟೇಕ್ ಅ ನೇಮ್ ಅ ಲಾಟ್. ಸೊ ವಿಚ್ ಯು ಹ್ಯಾವ್ ಡನ್ ವೆರಿ ಕ್ಲಿಯರ್ಲಿ. ದಟ್ಸ್ ದ ಫಸ್ಟ್ ಥಿಂಗ್. ಲೆಟ್ಸ್ ಗಿವ್ ಎ ಕಾಲ್ ಟು ಆಕ್ಷನ್ ಟು ಆಲ್ ದಿಸ್ ಪೀಪಲ್. ಇವಾಗ ಲೈವ್ ನೋಡೋರು ಅಥವಾ ರೆಕಾರ್ಡಿಂಗ್ ನೋಡೋರ್ನ ಟೈಪ್ ಆಲ್ ಆಫ್ ಯು ಇನ್ ದ ಚಾಟ್ ಬಾಕ್ಸ್ ಬ್ರ್ಯಾಂಡಿಂಗ್. ಎಷ್ಟು ಬ್ರ್ಯಾಂಡ್ ಮಾಡಿದೀರಾ ನೀವು ಆನ್ಲೈನ್ ಅಲ್ಲಿ? ಅಂಡ್ ಶಿ ವಾಸ್ ಟೆಲಿಂಗ್ ಲೈಕ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಅಂಡ್ ಕಾಲ್ ಟು ಲೈಕ್ ಕಂಪ್ನಿ ಹೆಸರನ್ನ ಹೇಳೋದು, ಕಂಪ್ನಿಯ ಒಂದು ಟ್ಯಾಗ್ ಲೈನ್ ನ ಏನ್ ಸರ್ವಿಸ್ ಕೊಡ್ತಾ ಇದೀವಿ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಇಟ್ಸ್ ಕಾಲ್ಡ್ ಬ್ರ್ಯಾಂಡ್. ಟೈಪ್ ಆಲ್ ಆಫ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ branding. Thank you, Ma Group. Okay, Diksha Opticals. Thank you. Okay, so Mangarpet chats. Okay, I want everybody to type in the comment section. Okay, Anushri, thank you. Boutique, nice. Type. I want everybody to type in the comment section. Branding, awesome. Now ask yourself, if you don't brand, ಡಿಜಿಟಲ್ ಆನ್ಲೈನ್ ಹಿಂಗ್ ಕೆಲಸ ಮಾಡುತ್ತೆ ಅಂದ್ರೆ, ದ ಮೋರ್ ಅಂಡ್ ಮೋರ್ ಯು ಯೂಸ್ ಯುವರ್ ಕಂಪ್ನಿ ನೇಮ್, SEO ರ್ಯಾಂಕಿಂಗ್ ಆಗುತ್ತೆ. ವಿಡಿಯೋದಲ್ಲಿ ಇರ್ಬೋದು, ಟೈಪ್ ಮಾಡೋದ್ರಲ್ಲಿ ಇರ್ಬೋದು, ಆನ್ಲೈನ್ SEO ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ನೀವು ಮಾಡೋ ವಿಡಿಯೋದಲ್ಲಿ ನೀವೇನ್ ಕಸ್ಟಮರ್ ಸರ್ವಿಸ್ ಕೊಡ್ತಾ ಇದ್ದೀರಾ, ಎಷ್ಟು ಸತಿ ರಿಪೀಟ್ ಮಾಡ್ತೀರಾ ಸೇಮ್ ವರ್ಡ್ಸ್,
that becomes a brand. That's also keyword search engine optimization ಅಂತ ಕರಿತೀವಿ. That's the first thing. Second thing, ಇವಾಗ ನನಗೆ ಮಾತಾಡ್ತಾ ಡಾಕ್ಟರ್ ಅಮೃತ ಅವರು ಒಂದು ಸೀಕ್ರೆಟ್ ಬಾಯ್ಬಿಟ್ರು. ಎಜುಕೇಶನಲ್ ವಿಡಿಯೋ ಮಾಡ್ತಾ ಇದೀನಿ ತುಂಬಾ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ವಾಟ್ ವಿ ಟೆಲ್ ಎವ್ರಿಬಡಿ. ಡಾಕ್ಟರ್ ಅಮೃತ, ಇದುವರೆಗೂ ಎಷ್ಟು ವಿಡಿಯೋಸ್ ಮಾಡಿದೀರಾ? ಯಾವ ಒಂದು ಸರ್ವಿಸ್ ಬಗ್ಗೆ ವಿಡಿಯೋ ಮಾಡಿದೀರಾ? ಯಾವ ವಿಡಿಯೋ ನಿಮ್ದು ಹೈಯೆಸ್ಟ್ ವ್ಯೂ ಆಗಿದೆ? ಯಾವ ವಿಡಿಯೋ ಇಂದ ನಿಮ್ದು ಹೈಯೆಸ್ಟ್ ಕಾಲ್ಸ್ ಬಂತು? ಸರ್, ನಾವು ಒಂದ್ ವಿಡಿಯೋ ಮಾಡಿದ್ವಿ. ಅಂದ್ರೆ ಅದು ನಮ್ದು ಪೇಷಂಟ್ ಸ್ಟೋರಿನೇ. ಅವ್ರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಬ್ರು US ಅಲ್ಲಿ ಇದಾರೆ. ಅವ್ರ ಅಜ್ಜಿ ಅಷ್ಟೇ ಮನೇಲಿ ಇರೋದು. ವಾಶ್ರೂಮ್ ಹೋಗುವಾಗ ಅವ್ರು ಕೆಳಗಡೆ ಬಿದ್ಬಿಟ್ಟು ಅವ್ರಿಗೆ ಹಿಪ್ ಫ್ರಾಕ್ಚರ್ ಆಗಿತ್ತು. ಇಮಿಡಿಯೇಟ್ ಆಗಿ ಅವರು ಇಲ್ಲಿ ಬರಕ್ ಆಗ್ಲಿಲ್ಲ. ನಮ್ಗೆ ಅವರು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾಲ್ ಮಾಡಿದ್ರು, ನಮ್ಮ ಅಮ್ಮ ಹೀಗ್ ಬಿದ್ದೋಗಿದ್ದಾರೆ, ನಿಮ್ ಆಂಬುಲೆನ್ಸ್ ಏನಾದ್ರು ಕಳಿಸ್ತೀರಾ ಅಂತ. ದೆನ್ ಆ ಕಾಲ್ ಫಾರ್ಚುನೇಟ್ಲಿ ಅದು ನನಗೆ ಬಂದಿತ್ತು. ದೆನ್ ಐ ಸೆಡ್, ನಾವು ಸ್ಟಾಫ್ ಅಷ್ಟೇ ಕಳ್ಸಲ್ಲ, ಆಂಬುಲೆನ್ಸ್ ಕಳ್ಸಿ, ಆಂಬುಲೆನ್ಸ್ ಜೊತೆ ಸ್ಟಾಫ್, ಡಾಕ್ಟರ್ ಎಲ್ರನ್ನೂ ಕಳಿಸ್ತೀನಿ. ಇಫ್ ನೆಸೆಸರಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ, ಹಾಸ್ಪಿಟಲ್ ಅಲ್ಲಿ ಸರ್ವಿಸ್ ಕೂಡ ಕೊಡ್ತೀವಿ, ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಅಂತ. ದೆನ್ ನಾವು ಶಿಫ್ಟ್ ಮಾಡಿದ್ವಿ, ಅವ್ರು ನಮಗ್ ಪೇ ಮಾಡಿದ್ರು, ಹಾಸ್ಪಿಟಲ್ ಪೇ ಮಾಡಿದ್ವಿ, ಸರ್ಜರಿ ಆಯ್ತು. ಮತ್ತೆ ನಮ್ಮ ಅಸಿಸ್ಟೆಡ್ ಲಿವಿಂಗ್ ಹೋಮ್ಗೆ ಅವ್ರನ್ನ ಕರ್ಕೊಂಡ್ ಬಂದ್ವಿ. 3 months ಶಿ ವಾಸ್ ಹಿಯರ್. ಆಫ್ಟರ್ 3 months ಅವ್ರಿಬ್ರು ಬಂದ್ರು. ದೇ ವೇರ್ ವೆರಿ ಹ್ಯಾಪಿ. ಯಾಕಂದ್ರೆ ನಮ್ಮ ಅಮ್ಮಗೆ ನಾವು ಅವ್ರು ಬಂದೇ ಇಲ್ಲ, ಅವ್ರು ವಿತೌಟ್ ದೇರ್ ಪ್ರೆಸೆನ್ಸ್ ನಾವೆಲ್ಲಾ ಮಾಡಿದ್ವಿ ಅಂತ ಅವ್ರು ತುಂಬಾ ಖುಷಿಯಾಗಿದ್ರು. 1 year ಅವರು ನಮ್ಮ ಹತ್ರನೇ ಇದ್ರು. ದೆನ್ ಆಫ್ಟರ್ ದಟ್ ಅವ್ರು ಡೆತ್ ಆಯ್ತು, ನ್ಯಾಚುರಲ್ ಡೆತ್ ಇಟ್ ವಾಸ್. ಅಂಡ್ ದೇ ಆರ್ ವೆರಿ ಹ್ಯಾಪಿ. ಇದೇ ವಿಡಿಯೋಸ್ ನಾವು ಮಾಡ್ಬಿಟ್ಟು ಇನ್ಸ್ಟಾದಲ್ಲಿ ಹಾಕಿದ್ವಿ. ದೆನ್ ವಿ ಗಾಟ್ ಮೋರ್ ದನ್ 200 ಕಾಲ್ಸ್ ಅಂತಾನೆ ಹೇಳ್ಬಹುದು ಅದ್ರಲ್ಲಿ. ಹೌದು, ನಮ್ಮಮ್ಮನು ಈ ತರ ಬಿದ್ದಿದ್ರು, ಅವ್ರಿಗೂ ಈ ತರ ಅಸಿಸ್ಟೆಡ್ ಲಿವಿಂಗ್ ಹೋಮ್ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ನಮ್ಗೆ ಮನೆಗೂ ಸರ್ವಿಸ್ ಬೇಕಾಗಿದೆ, ಅಕ್ಕಪಕ್ಕ ಮನೆಯವ್ರಿಗೆ ಯಾರಿಗ್ ಬೇಕಾಗಿದೆ ಅವರು ಕೂಡ ಇವರು ಆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವರು ನಮ್ಗೆ ನಮ್ ಪ್ಲಾಟ್ಫಾರ್ಮ್ ಬಂದಿರೋದು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್. ಅದು ಒಂದು. ಅಂಡ್ ಎರಡನೇದು ಎಜುಕೇಶನಲ್. ಅಂದ್ರೆ ಯೂಶಲಿ ನಮ್ಮ ಹೋಮ್ ನರ್ಸಿಂಗ್ ಸರ್ವಿಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 10th PUC ನಾನ್ ನರ್ಸಿಂಗ್ ಸ್ಟಾಫ್ಸ್ ಇರ್ತಾರೆ, ಕೇರ್ ಟೇಕರ್ಸ್. ಆಸ್ ಅ ಕೇರ್ ಟೇಕರ್ ನಾನ್ ನರ್ಸಿಂಗ್ ಸ್ಟಾಫ್ ಇರ್ತಾರೆ. ಒಬ್ರೊಬ್ರಿಗೆ ತುಂಬಾ ಕಲಿಬೇಕು, ನನ್ಗೆ ಇಂಜೆಕ್ಷನ್ಸ್ ಯಾವ ತರ ಮಾಡ್ತಾರೆ, ಇನ್ಸುಲಿನ್ ಯಾವ ತರ ಕೊಡ್ತಾರೆ, ಇದೆಲ್ಲ ಕಲಿಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ದೇ ಡೋಂಟ್ ಹ್ಯಾವ್ ಮಚ್ ಅಮೌಂಟ್ ಟು ಪೇ ಅಂಡ್ ಗೋ ದೇರ್. ಅದಕ್ಕೆ ನಾವು ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ. 10th ಮುಗ್ದಿದೆ ಅಂದ್ರೆ ನಿಮ್ಗೆ 3 months ಅಲ್ಲಿ ನಾವು ನರ್ಸಿಂಗ್ ಅಂದ್ರೆ ಏನು, ನರ್ಸ್ ಅಸಿಸ್ಟೆಂಟ್ ಯಾವ ತರ ಆಗಿ ನೀವು ಆಚೆ ಬರ್ಬಹುದು, ಸರ್ಟಿಫೈಡ್ ನರ್ಸ್ ಅಸಿಸ್ಟೆಂಟ್ ಆಗ್ಬಹುದು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್. ಅಂಡ್ ವಿ ಆರ್ ರನ್ನಿಂಗ್ ವಿತ್ ಅಕಾಡೆಮಿ. 43 ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದ್ದಾರೆ ಈಗ. ಸೊ ದೇ ಆರ್ ವೆರಿ ಹ್ಯಾಪಿ. ವಿ ಆರ್ ಜಸ್ಟ್ ಚಾರ್ಜಿಂಗ್ 10,999. ಸೊ ದೇ ಆರ್ ವೆರಿ ಹ್ಯಾಪಿ. ದೇ ಆರ್ ಸ್ಟೇಯಿಂಗ್ ವಿತ್ ಅಸ್. 3 months ಟ್ರೈನಿಂಗ್ ತಗೊಂತಾ ಇದಾರೆ. 1 batch ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಇವನ್ ಕಸ್ಟಮರ್ ವಿಲ್ ಬಿ ಹ್ಯಾಪಿ ಬಿಕಾಸ್ ಆಫ್ ಓಕೆ ಟ್ರೈನ್ಡ್ ಸ್ಟಾಫ್ ಇದಾರೆ. ಏನು ಗೊತ್ತಿಲ್ಲ ಅನ್ನೋದಕ್ಕಿಂತ ಸಮಥಿಂಗ್ ದೇ ನೋಸ್ ಹೌ ಟು ಚೇಂಜ್ ದ ಡೈಪರ್, ಹೌ ಟು ಚೇಂಜ್ ದ ಪೊಸಿಷನ್ ಆಫ್ ದ ಪೇಷಂಟ್, ಫೀಡ್ ಯಾವ ತರ ಮಾಡ್ಬೇಕು. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಇರೋದು ಎಲ್ಡರ್ಲಿಯಲ್ಲಿ ಮಾತಾಡೋದು. ನಾವು ಅವ್ರ ಜೊತೆ ಯಾವ ತರ ಮಾತಾಡ್ತೀವಿ ಅನ್ನೋದು. ವಿ ಆಲ್ವೇಸ್ ಫೋಕಸ್ ಆನ್ ದಾಟ್, ಯಾವ ತರ ಮಾತಾಡ್ಬೇಕು ಪೇಷಂಟ್ಸ್ ಜೊತೆ ಅನ್ನೋದು. ದಿಸ್ ಇಸ್ ವರ್ಕಿಂಗ್ ವೆರಿ ವೆಲ್ ವಿತ್ ಅಸ್. ಓಕೆ, ಆಲ್ ಆಫ್ ಯು ಯಾರು ಈ ಸೆಷನ್ ನ ಲೈವ್ ಅಟೆಂಡ್ ಮಾಡ್ತಾ ಇದ್ದೀರಾ, ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ, ಟೈಪ್ ಇನ್ ದ ಚಾಟ್ ಬಾಕ್ಸ್ ವಿಡಿಯೋ ಅಂತ. ನೋಡಿ, ಸೋಷಿಯಲ್ ಮೀಡಿಯಾ, ಆನ್ಲೈನ್, ಡಿಜಿಟಲ್ ನಾವು ಕನ್ಸ್ಯೂಮ್ ಆಗಿ ಅಲ್ಲ, ಕ್ರಿಯೇಟರ್ ಆಗಿರ್ಬೇಕು, ಬಾಸ್ ಆಗಿ. ಸೊ ಲೈಕ್ ಡಾಕ್ಟರ್ ಅಮೃತ ಸ್ಟಾರ್ಟೆಡ್ ಡೂಯಿಂಗ್ ವಿಡಿಯೋಸ್, ಎಜುಕೇಶನಲ್ ವಿಡಿಯೋಸ್ ಅಬೌಟ್ ದೇರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಏನಾಗಿದೆ, ಲೀಡ್ ಜನರೇಟ್ ಆಗಿದೆ, ಟ್ರಸ್ಟ್ ಜಾಸ್ತಿ ಆಗಿದೆ. ನಾಟ್ ಓನ್ಲಿ ದಟ್, ಅವ್ರ ಎಂಪ್ಲಾಯೀಸ್ ಅಂದ್ರೆ ಇವಾಗ ಅವ್ರಿಗೆ ಏನು ಸ್ಟಾಫ್ ಬೇಕು ಪೇಷಂಟ್ ಗಳನ್ನ ಟೇಕ್ ಕೇರ್ ಮಾಡ್ಲಿಕ್ಕೆ. ಸೊ ಶಿ ಇಸ್ ಗೆಟಿಂಗ್ ಲೈಕ್ ಸ್ಟಾಫ್ ಆಲ್ಸೋ ಸಿಗ್ತಾ ಇದ್ರೆ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ. ಸೊ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಡೂ ದ ವಿಡಿಯೋಸ್? ಟೈಪ್ ವಿಡಿಯೋಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ. ಡೋಂಟ್ ಜಸ್ಟ್ ಕೀಪ್ ಆನ್ ಸ್ಕ್ರಾಲಿಂಗ್. ಲೈಕ್ ತುಂಬಾ ಜನ ನಾವು ಮಾಡೋ ತಪ್ಪೇನಪ್ಪಾ ಅಂದ್ರೆ, ಇವ್ರು ಹೆಂಗ್ ಎಡಿಟ್ ಮಾಡಿದ್ದಾರೆ, ಇವ್ರೆಲ್ಲಿ ಹೋಗಿದ್ರು, ಇವ್ರೇನ್ ಮಾಡಿದ್ರು, ಇವ್ರೇನ್ ತಿಂಡಿ ತಿಂದ್ರು, ಇವ್ರೇನ್ ಹೇರ್ ಸ್ಟೈಲ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ರೋಡ್ ಅಲ್ಲಿ ಎಲ್ಲರೂ ನೋಡಿದ್ರೆ ಮೋಸ್ಟ್ ಆಫ್ ದೆಮ್ 10 ಜನರಿಗೆ 7 ಜನ ಫೋಟೋ ತಗೊಂತಾರೆ, ಸೆಲ್ಫಿ ತಗೊಂತಾರೆ. ಐ ಸಿ ಟುಡೇ ದ ಟ್ರೆಂಡ್ ಈಸ್ ದೇ ಟೇಕ್ ಸೆಲ್ಫಿ. ಆಟದಲ್ಲೆಲ್ಲ ಕೂತ್ಕೊಂಡು 5 ಜನ 3 ಜನ ಕೂತ್ಕೊಂಡಿರ್ತಾರೆ, ದೇ ಟೇಕ್ ಎ ಸೆಲ್ಫಿ, ಫೋಟೋಸ್ ತೆಗಿತಾ ಇರ್ತಾರೆ. ವೈ ಡೋಂಟ್ ಯು ಕ್ರಿಯೇಟ್ ಎ ಗುಡ್ ಬಿಸ್ನೆಸ್ ವಿಡಿಯೋ, ಎಜುಕೇಶನಲ್ ವಿಡಿಯೋ, ದೆನ್ ಸಿ ದಟ್ ನಿಮ್ಮ ಬ್ರಾಂಡ್ ಎಷ್ಟು ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಡಿಜಿಟಲ್ ನ ನಾವು ಬರೀ ಕನ್ಸ್ಯೂಮ್ ಮಾಡೋದಲ್ಲ, ಕ್ರಿಯೇಟ್ ಮಾಡ್ಬೇಕು. ಸೊ ಎಷ್ಟು ಜನ ವಿಡಿಯೋ ಮಾಡ್ತೀರಾ? ವಿಡಿಯೋಸ್ ಟೈಪ್ 2 ಸತಿ 3 ಸತಿ ವಿಡಿಯೋಸ್ ಅಂತ ಟೈಪ್ ಮಾಡಿ. ರೈಟ್, ಅಮೇಸಿಂಗ್, ದಟ್ಸ್ ಗ್ರೇಟ್, ಲವ್ಲಿ.
ನಾ ಹ್ಯಾಂಡ್ ಆಸ್ಕ್ ಯು 7 days ಅಲ್ಲಿ ಎಷ್ಟು ಜನ ನೀವು ಬ್ರ್ಯಾಂಡ್ ಮಾಡ್ಕೊಂತೀರಾ? ಬ್ರ್ಯಾಂಡ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಂಪ್ನಿ ಅಕೌಂಟ್ ನ ಓಪನ್ ಮಾಡ್ಬೇಕು, ನಾಟ್ ಇನ್ ಯೋರ್ ಪರ್ಸನಲ್ ಅಕೌಂಟ್. ಬ್ರ್ಯಾಂಡ್ ಅವಾಗ್ಲೇ ಆಗೋದು. ಎರಡನೇದು, ಯಾವತ್ತೋ ಒಂದು ಪೋಸ್ಟ್ಗಳು, ಯಾವತ್ತೋ ಒಂದು ಏನೋ ಒಂದು ಕಾಂಟೆಂಟ್ ಹಾಕೋದಲ್ಲ. ಒನ್ ಆಫ್ ದ ಫ್ರೀ ಅಂಡ್ ಫಾಸ್ಟ್ ಟ್ರಸ್ಟ್ ಬಿಲ್ಡಿಂಗ್ ಈಸ್ ವಿಡಿಯೋ. ಈಗ ನೋಡಿ, ನಾನು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಎಷ್ಟು ಕಾಸ್ಟ್ ಆಗ್ತಾ ಇದೆ ವಿಡಿಯೋ ಮಾಡ್ಲಿಕ್ಕೆ? ಒಂದು ರಿಂಗ್ ಲೈಟ್, ಸ್ಟ್ಯಾಂಡಿ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಂಡ್ ಐ ಆಮ್ ಜಸ್ಟ್ ಕಮಿಂಗ್ ಲೈವ್ ವಿತ್ BTI ಮೆಂಬರ್, ಪ್ರೌಡ್ ಮೆಂಬರ್ ಜೊತೆ ಬನ್ನಿ. ಸೊ ಲೈಕ್ ದಿಸ್ ಎಜುಕೇಶನಲ್ ವಿಡಿಯೋ ನೀವು ತಗೊಂಡ್ಬರ್ಬೋದು, ಅಂಡ್ ಯು ಕ್ಯಾನ್ ಲೈಕ್ ಆಫರ್ ವಿಡಿಯೋ ಮಾಡ್ಬೋದು. So many videos you can do, right? How often you do, Dr. Amrita, videos? Every day, every Every day. week, every day? Every day. Okay. Right. ಒಂದ್ ವಿಡಿಯೋ ಮಾಡ್ಲಿಕ್ಕೆ ಮೊದ್ಲು ಎಷ್ಟು ಕಷ್ಟ ಆಗೋದು, ಇವಾಗ ಹಿಂಗ ಆಗ್ತಾ ಇದೆ. ಸರ್, ಮುಂಚೆ ನಾನು ವಿಡಿಯೋನ ಹಾಕ್ತಾ ಇರ್ಲಿಲ್ಲ. ಆಮೇಲೆ BTA ಜಾಯಿನ್ ಆದ್ಮೇಲೆ ನೋಡಿ ಅದ್ ಹೆಂಗ್ ವಿಡಿಯೋ ಮಾಡ್ತಾರೆ ಇವರೆಲ್ಲ ಅಂತ ಅನ್ಕೊಂತ ಇದ್ದೆ. ಈಗ ನನ್ಗೆ ಎಲ್ ನಿಲ್ತೀನಿ ಅಲ್ಲಿ ನನಗೆ ಐಡಿಯಾಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ ನಿಲ್ತೀನಿ ಅಲ್ಲಿ ನಾನು ವಿಡಿಯೋಸ್ 100% ಮಾಡೇ ಮಾಡ್ತೀನಿ. ಜನರಿಗೆ ಕಾಂಟೆಂಟ್ ಗೆ ಪ್ರಾಬ್ಲಮ್ ಇದೆ, ಟೈಪ್ ಕಾಂಟೆಂಟ್ ಅಂತ. ಕಾಂಟೆಂಟ್ ಏನು ಪ್ರಾಬ್ಲಮ್ ಇಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ವಿಡಿಯೋ ಮಾಡ್ಬೇಕಾಗಿದೆ ಅಷ್ಟೇ. ಕಾಂಟೆಂಟ್ ಇಸ್ ನಥಿಂಗ್ ಬಟ್ ಓಕೆ ವರ್ಲ್ಡ್ ಕ್ಲಾಸ್ ವೈರಲ್ ವಿಡಿಯೋ ಮಾಡೋದಲ್ಲ. ನಾವ್ ಏನ್ ಮಾಡ್ತಾ ಇರ್ತೀವೋ ಅದನ್ನ ಆನ್ಲೈನ್ ವಿಡಿಯೋಗಳು ಮಾಡಿ ಹಾಕೋದು. ಲೈಕ್ ರೀಲ್ ಮಾಡ್ಬೋದು, 15 seconds to 60 second ರೀಲ್ ಮಾಡಿ ವಿಡಿಯೋ ಮಾಡಿ, ಶಾರ್ಟ್ ವಿಡಿಯೋ ಮಾಡ್ಬೋದು, ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೋದು. ರೈಟ್ ನೋ ಇವಾಗ ನಾವು ಲೈವ್ ಬಂದಿದ್ದೀವಿ. Like it's a live video, so wherever you go you can even conduct a live hakbodu. That's also live video. Gives a lot trust to your community or customer base or employees. Pratyobbu boss space alli ಮಾಡಿದಾಗ ಏನಾಗುತ್ತೆ, the trust factor go to the next level. ಮೇಡಮ್, ವಿಡಿಯೋಸ್ ಮಾಡೋದ್ರಿಂದ ಇನ್ನೇನಾದ್ರೂ ಬೇರೆ ತರದ ಬದಲಾವಣೆ ಅಥವಾ ಬೇರೆ ತರದ ಬೆನಿಫಿಟ್ ಸಿಕ್ಕಿದ್ಯಾ ನಿಮ್ಗೆ? ಎಸ್ ಸರ್. ಮುಂಚೆ ನಾನು ಮಾತಾಡ್ತಿರ್ಲಿಲ್ಲ ಅಂತ ಹೇಳ್ದೆ. ಈಗ ಯಾರಾದ್ರೂ ನಾನ್ ಮಾತಾಡ್ತೀನಿ. ಮುಂಚೆ ನಾನ್ ಮಾತಾಡ್ತಿರ್ಲಿಲ್ಲ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವ್ರು ನಂಬೋದೇ ಇಲ್ಲ. ಇಷ್ಟೊಂದ್ ಮಾತಾಡ್ತೀಯಾ ಅಂತ ಹೇಳ್ತಾರೆ. ಆದ್ರೆ ಅದು ನಾನ್ ಕಲ್ತಿರೋದು ಈ 2 years ಅಲ್ಲೇ ಅಷ್ಟೇನೆ. ಅಂಡ್ ಐ ನೆವರ್ ಯೂಸ್ ಟು ಸ್ಟ್ಯಾಂಡ್ ಆನ್ ಸ್ಟೇಜ್. ಅದು ನಾನು ಅಫ್ಕೋರ್ಸ್ ನಾನು ಹ್ಯಾಟ್ಸ್ ಆಫ್ ಟು ಲಾಡ್ ಆಫ್ ಥ್ಯಾಂಕ್ಸ್ ಟು ಅನು ಮ್ಯಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಂದಾನೇ ನಾನು ಸ್ಟೇಜ್ ಅನ್ನೋ ಒಂದು ಇದಕ್ಕೆ ಸ್ಟೆಪ್ ಆನ್ ಮಾಡಿರೋದು. ಅಲ್ಲಿಂದ ನನ್ ಜರ್ನಿ ಸ್ಟಾಪ್ ಆಗಿಲ್ಲ ಸರ್ ಯಾವಾಗ್ಲೂನು. ನನ್ ಲಾಯನ್ಸ್ ಕ್ಲಬ್ ಅಲ್ಲಿ ಆಗ್ಲಿ ಎಲ್ಲಾ ಕಡೆ ನಾನು ಈಗ MC ಆಗಿ ಹೋಗ್ತಾ ಇರ್ತೀನಿ. ಸೊ ದೇ ಲವ್ ಮೀ. ನೀ ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ ಅಂತ. ಅವಾಗ ನಾನು ಯಾವಾಗ್ಲೂ ಮ್ಯಾಮ್ಗೆ ನೆನ್ಸ್ಕೋತೀನಿ ಮನ್ಸಲ್ಲಿ. ಆ ಮ್ಯಾಮ್ ಇಂದ ನಾನು ಈಗ ಸ್ಟಾರ್ಟ್ ಮಾಡಿದೀನಿ ಮಾತಾಡಕ್ಕೆ ಅಂತ. ಅಂಡ್ ವಿಡಿಯೋ ಮಾಡೋದ್ರಿಂದ ನನ್ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಗೆ ಹೋಗಿದೆ. ಯಾರಾದ್ರೂ ಕ್ವಶನ್ ಕೇಳಿದ್ರೆ ದೇ ವಿಲ್ ಆಸ್ಕ್ ಮೀ ಸ್ಮಾಲ್ ಕ್ವಶನ್, ಐ ವಿಲ್ ಗಿವ್ ದಮ್ ಅ ಬಿಗ್ ಆನ್ಸರ್. ದಿಲ್ ಗೆಟ್ ಎವ್ರಿಥಿಂಗ್ ಇನ್ ದಾಟ್ ಅಂತ ಅನ್ಸುತ್ತೆ ನಂಗೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ವೆನ್ ವಿ ಸ್ಟಾರ್ಟ್ ಮೇಕಿಂಗ್ ವಿಡಿಯೋಸ್. ಸೂಪರ್. ಸೊ ಆಲ್ ಆಫ್ ಯು ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಧೈರ್ಯ, ಕಾನ್ಫಿಡೆನ್ಸ್, ರೈಟ್? ಸೊ ನಾವ್ ಯಾವಾಗ ಕ್ಯಾಮ್ರಾಗೆ ನಮ್ಮ ಫೇಸ್ ನ ತೋರಿಸ್ತೀವಿ, ಪಬ್ಲಿಕ್ ಗೆ ತೋರಿಸ್ತೀವಿ, ಫಸ್ಟ್ ಬೇರೆ ಕಂಪ್ನಿ ಬಗ್ಗೆ, ಬಟ್ ನಮ್ಗೆ ಧೈರ್ಯ ಜಾಸ್ತಿ ಆಗುತ್ತೆ, ರೈಟ್? ಸೊ ದ ಕಾನ್ಫಿಡೆನ್ಸ್, ಬಿಸ್ನೆಸ್ ಬೇಕಾಗಿರೋ ಓನರ್ ಬೇಕಾಗಿರೋದೇ ಕಾನ್ಫಿಡೆನ್ಸ್, ರೈಟ್? ಸೊ ದಟ್ಸ್ ವಾಟ್ ಲೈಕ್ ಡಾಕ್ಟರ್ is telling, like I'm so confident. ಬೇರೆ ತರ ಅಡ್ವಾಂಟೇಜ್ ಏನ್ ಸಿಕ್ಕಿದೆ, ಸ್ಟೇಜ್ ಗಳ ಮೇಲೆ ಹೋಗಿ ಲಾಂಗ್ ಮಾತಾಡ್ತೀನಿ, ಜೊತೆಗೆ ಕಾನ್ಫಿಡೆಂಟ್ ಪರ್ಸನಲಿ MC ಆಗಿ, ಅಂದ್ರೆ MC ಅಂತ ಮಾಸ್ಟರ್ ಆಫ್ ಸೆರೆಮನಿ ಅಂತ ಕರೀತಾರೆ. ಸೊ ಶಿ ಇಸ್ ಹೋಸ್ಟಿಂಗ್ ಸೋ ಮೆನಿ ಪ್ರೋಗ್ರಾಮ್ಸ್ ಅಲ್ಲಿ, ಸೋಷಿಯಲ್ ಗ್ಯಾದರಿಂಗ್ಸ್ ಅಲ್ಲಿ ಶಿ ಕಂಡಕ್ಟ್ಸ್. ಅಂಡ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್, ಡಾಕ್ಟರ್ ಅಮೃತ 2 ಬಾರಿ BTA ಸ್ಟೇಜ್ ಮೇಲೆ ಮಾಸ್ಟರ್ ಆಫ್ ಸೆರೆಮನಿ ಆಗಿ October 16th ಅಂಡ್ ಬಾಸಮ್ ರಿಟ್ರೀಟ್ ಅಲ್ಲಿ ಕೂಡ ಅಮೇಜಿಂಗ್ ಕೊಡುಗೆ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್. Great. Now October 16th very soon is coming. 70 more days left. Are you ready? Yes sir, full ready. Okay. Now ಇವತ್ತಿನ ಲೈವ್ ನ ಉದ್ದೇಶ ಏನಪ್ಪಾ ಅಂದ್ರೆ August 15 ಹತ್ರ ಇದೆ. ಸೊ ಐ ವಾಂಟ್ ಟು ಗಿವ್, ಯಾರು ಇನ್ನು BTA ಮೆಂಬರ್ ಆಗಿಲ್ಲ ಅವ್ರಿಗೊಂದು ಒಳ್ಳೆ ಡಬಲ್ ಧಮಾಕ ಆಫರ್ ಕೊಡ್ಬೇಕಂತಿದ್ದೀನಿ. ಡಾಕ್ಟರ್, ನೀವು ಏನಾದ್ರೂ August 15 ಆಫರ್ ಕೊಡಕ್ ರೆಡಿ ಇದ್ರೆ ಈ ಸೆಷನ್ ಅನೌನ್ಸ್ ಮಾಡ್ಬೋದು ಎಲ್ರಿಗೂ, ಬಟ್ ನನ್ನ ಆಫರ್ ಹೇಳ್ಬಿಡ್ತೀನಿ ಫಸ್ಟ್ ಎಲ್ರಿಗೂ. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಫರ್ ಅಂದ್ಬಿಟ್ಟು, OFFER, ಆಫರ್. ಐ ವಾಂಟ್ ಎವ್ರಿಬಡಿ ಟು ಟೈಪ್ ಆಫರ್. ಸೂಪರ್. ವಾಟ್ಸ್ ಆಫರ್? ಜಸ್ಟ್ ನಾಳೆ ಹಬ್ಬ ಇದೆ,
ವರಮಹಾಲಕ್ಷ್ಮಿ ಹಬ್ಬ. ಹಾಗೆ ಆಗಸ್ಟ್ 15 ಏನಿದೆ, ಇಂಡಿಪೆಂಡೆನ್ಸ್ ಡೇ. ನೈಸ್. ಹಾಗೆ ಆಗಸ್ಟ್ 15 ಇನ್ನೊಂದು ವಿಶೇಷ ಇದೆ. ಸೊ that's why we decided we'll give you a double dhamaka offer if you are not yet a BTA member. So what is the double dhamaka offer? Andre BTA silver member ida. So entry level membership. For some reason ನೀವು ಇನ್ನೂ ನನ್ನ ಡೈಮಂಡ್ ಮೆಂಬರ್ ಆಗಿಲ್ಲ, BTA ಸದಸ್ಯರಾಗಿ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಪ್ರತಿ ತಿಂಗಳು ನಿಮ್ಮ ಬಿಸ್ನೆಸ್ ನ 5 ಲಕ್ಷ ಟರ್ನ್ ಓವರ್ ಜಾಸ್ತಿ ಮಾಡೋದು ನಿಮ್ಗೆ ಗೊತ್ತಾಗಿಲ್ಲ, ಎಲ್ಲೋ ಸ್ಟ್ರಕ್ ಆಗಿದ್ದೀರಾ, ಆ ಮೈಂಡ್ ಸೆಟ್ ಸೇಲ್ಸ್ ಅಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ, ಡಿಜಿಟಲ್ ನ ಬೆಳೆಸಕ್ ಆಗ್ತಾ ಇಲ್ಲ ಅಂದ್ರೆ, ನೀವು ಒಬ್ರು ಮೆಂಬರ್ಶಿಪ್ ತಗೊಂಡ್ರೆ ಯು ವಿಲ್ ಗೆಟ್ ಒನ್ ಮೋರ್ ಮೆಂಬರ್ಶಿಪ್ ಫ್ರೀ. ಇಟ್ ಇಸ್ ನಾಟ್ ಅವರ್ ಝೂಮ್, ದಿಸ್ ಇಸ್ ದ ಇನ್ಸ್ಟಾಗ್ರಾಮ್ ಲೈವ್ ಮಾಡ್ತಾ ಇದ್ದೀವಿ. ಟೈಪ್ ಆಲ್ ಆಫ್ ಯು ಆಫರ್. ಇಫ್ ಯು ಆರ್ ಆಲ್ರೆಡಿ ಅ BTA ಮೆಂಬರ್, then this is not for you, but this is just education for you. Now double dhamaka offer, and this offer valid till August 15th ರಾತ್ರಿವರೆಗೂ. ನೀವು ಆಫರ್ ಅಂತ ಏನ್ ಟೈಪ್ ಮಾಡ್ತೀರಾ, ನಿಮ್ಗೆ ವಾಟ್ಸ್ಆಪ್ ಗೆ ಗ್ರೂಪ್ ಜಾಯ್ನ್ ಆಗ್ತೀರಾ, ಯು ಗೆಟ್ ಎ DM ಫಾರ್ ಯು, ಲೈಕ್ ಆಫರ್ ಅಂತ ಟೈಪ್ ಮಾಡಿದ್ಮೇಲೆ. ಟೀಮ್ ಆಫರ್ ಅಂತ ಟೈಪ್ ಮಾಡಿದಕ್ಕೆ ಯಾರಿಗಾದ್ರೂ ಹೋಗ್ತಾ ಇದೆಯಾ ರಿಪ್ಲೈ? ಓ ವಾವ್, ರಿಪ್ಲೈ ಬರ್ತಾ ಇದೆ ಅನ್ಸುತ್ತೆ ನಿಮ್ಗೆ ಆಲ್ರೆಡಿ ತುಂಬಾ ಜನರಿಗೆ. ವಾಟ್ಸ್ಆಪ್ ಅಲ್ಲಿ ಚೆಕ್ ಮಾಡಿ ನೋಡಿ. ಯು ಶುಡ್ ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್. ದಟ್ಸ್ ಗ್ರೇಟ್. Now let me ask Dr. Amrita what she love to give ನಮ್ಮ BTA ಫಾಲೋವರ್ಸ್ ಗೆ, BTA ಮೆಂಬರ್ಸ್ ಇರ್ಬೋದು, ನಾನ್ BTA ಮೆಂಬರ್ಸ್ ಇರ್ಬೋದು, ಕರ್ನಾಟಕದ ಎನಿಬಡಿ, ವಾಟ್ ಆಫರ್ ಯು ಲೈಕ್ ಟು ಗಿವ್ ಆನ್ ದಿಸ್ ಇಂಡಿಪೆಂಡೆನ್ಸ್ ಡೇ? ಸರ್ ನನ್ ಬಿಸ್ನೆಸ್ ಗ Yes, ನಿಮ್ ಬಿಸ್ನೆಸ್ ಇಂದ ಎನಿಬಡಿ, ಲೈಕ್ ನನ್ನ ವಿಡಿಯೋ ನೋಡಿದ್ರು and they like looking at this, they ask for some support, assistant, or family member ga anything, what offer you like to give? Sir, on receiving my service, I would like to give them health coaching free. Health coaching ಅಂದ್ರೆ 5 days health coach ಮಾಡ್ತೀವಿ ನಾವು. ಈಗ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಹೌ ಟು ರಿವರ್ಸ್ ದ ಡಯಾಬಿಟಿಸ್ ವಿತ್ ಲೈಫ್ ಸ್ಟೈಲ್ ಅದನ್ನ ಹೇಳ್ಕೊಡ್ತೀವಿ. ಅಂಡ್ ವೇಟ್ ಗೇನ್ ಆಗಿದೆ ಜಾಸ್ತಿ, ನಂಗೆ ವೇಟ್ ರೆಡ್ಯೂಸ್ ಮಾಡ್ಬೇಕಿದೆ. ಇವನ್ ವಾಟ್ಸ್ಆಪ್ ಅಲ್ಲಿ 21 days ವೇಟ್ ಲಾಸ್ ಚಾಲೆಂಜ್ ಅಂತ, ಇವನ್ ಅದನ್ನ ನಾನು ಫ್ರೀ ಆಗಿ ಕೊಡಕ್ ಇಷ್ಟಪಡ್ತೀನಿ. ಸೊ ಇವನ್ ದಿಸ್ ಆಫರ್ ಇಸ್ ಆಗಸ್ಟ್ 15th ಲಾಸ್ಟ್ ಡೇ ವರ್ಗು. ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಇದು ಆಫರ್, ಅವ್ರು ತಗೊಂಡ್ರೆ ಇದು ಆಫರ್, ಅವ್ರಿಗೆ ಫ್ರೀ ಹೇಳ್ಕೊಡ್ತಾ ಇಲ್ಲ, ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಯಾವಾಗ ಹೊಸ ಸ್ಟಾರ್ಟ್ ಮಾಡಿದ್ದೀರಾ? ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಕೋಚಿಂಗ್, then diabetic reversal. Wow, this is the most needed to the so many people. Yes sir, ಲೈಫ್ ಸ್ಟೈಲ್ ಚೇಂಜಿಂಗ್ ಅಲ್ಲಿ ಯಾವ ತರ ರಿವರ್ಸ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೇನೆ. Then you should conduct one impact session. Definitely sir. On this topic, how they should take care of health. Specifically ಮನೆಯವರು ಯಾರಿಗಾದ್ರೂ ಡಯಾಬಿಟಿಕ್ಸ್ ಇತ್ತು ಅಥವಾ ವೇಟ್ ಮ್ಯಾನೇಜ್ಮೆಂಟ್, you can conduct one session inside the community. Definitely sir. That's I'm very lovely, happy madam. to serve to my BTA. That's great, lovely. Now all of you ಎಷ್ಟು ಜನ ಟೈಪ್ ಮಾಡಿದ್ರಿ, ಎಷ್ಟು ಜನರಿಗೆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆದ್ರಿ, ಟೈಪ್ ಜಾಯಿನ್ಡ್ ಅಂದ್ಬಿಟ್ಟು. ಸೊ ಗೆಟ್ ದಿಸ್ ಧಮಾಕ ಆಫರ್ ಅಂಡ್ ಮೂವ್ ಫಾರ್ವರ್ಡ್. ಸೊ ಇವತ್ತಿನ ಟಾಪಿಕ್ ನಾವ್ ಏನ್ ಮಾತಾಡಿದ್ವಿ ಅಂತ ಹೇಳಿದ್ರೆ, ಮೈ ಕ್ವಶನ್ ಟು ಆಲ್ ಆಫ್ ಯು, ಆನ್ಲೈನ್ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ನ ಟೈಮ್ ಪಾಸ್ ಬಳಸ್ತಾ ಇದ್ದೀರಾ, ಬಿಸ್ನೆಸ್ ನ ಬೆಳೆಸ್ಲಿಕ್ಕೆ ಬಳಸ್ತಾ ಇದ್ದೀರಾ? ದಿಸ್ ಇಸ್ ದ ಫಸ್ಟ್ ಕ್ವಶನ್. ಸೊ ಎಷ್ಟು ಪರ್ಸೆಂಟ್ ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಬಿಕಾಸ್ ಇವತ್ತಿನ ಲೈಕ್ ಎಷ್ಟೊಂದು ಏನಂತ ಕರೀತಾರೆ ಅಡಿಕ್ಷನ್ಸ್. ಸಿಗರೇಟ್ ಸೇದೋದು ಒಂದು ಅಡಿಕ್ಷನ್, ಸೋಂಬೇರಿತನ ಒಂದು ಅಡಿಕ್ಷನ್, ಟೂ ಮಚ್ ಕಾಫಿ ಟೀ ಇಸ್ ಅಡಿಕ್ಷನ್, ಹಾಗೆ ಆಲ್ಕೋಹಾಲ್ ಇಸ್ ಆಲ್ಸೋ ಅಡಿಕ್ಷನ್. ಜೊತೆಗೆ ಇವಾಗ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಕೂಡ ಬಂದ್ಬಿಟ್ಟಿದೆ ಅಲ್ವಾ? ಸೊ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಶುಡ್ ನಾಟ್ ಬಿ ಲೈಕ್ ಗಂಟೆ ಗಟ್ಟಲೆ ಸುಮ್ಮನೆ ಎಲ್ಲ ವಿಡಿಯೋಗಳು ಬೇಡದಿರೋದೆಲ್ಲ ಒಂದ್ರಿಂದ ಎಲ್ಲೋ ನೋಡ್ಕೊಂಡು ಕೂತ್ಕೊಳ್ಳೋ ಜಾಗ ಬದಲು, ದ ಕಾಲ್ ಟು ಆಕ್ಷನ್ ಫಾರ್ ಆಲ್ ಆಫ್ ಯು ಇಸ್ ಯು ಬಿ ಎ ಕ್ರಿಯೇಟರ್, ಕಾಂಟೆಂಟ್ ಕ್ರಿಯೇಟರ್. ನಿಮ್ಮ ಬಿಸ್ನೆಸ್ ಬಗ್ಗೆ ಬ್ರ್ಯಾಂಡ್ ಬಿಲ್ಡ್ ಮಾಡಿ, ಆನ್ಲೈನ್ ಅಲ್ಲಿ ವಿಡಿಯೋಸ್ ಕ್ರಿಯೇಟ್ ಮಾಡಿ. ಮೂರನೇದು, ರೈಟ್ ನೌ ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಗಿವಿಂಗ್ ಎನ್ ಆಫರ್. ನೀವ್ ಹೇಗೆ ಆನ್ಲೈನ್ ಬೆಳೆಯಕ್ಕಾಗಿಲ್ಲ ಅಂದ್ರೆ, ಐ ಆಮ್ ಗಿವಿಂಗ್ ಒನ್ ಲೈಕ್ ನಮ್ಮ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಡಬಲ್ ಧಮಾಕ ಆಫರ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಗಿವ್ ಆಫರ್ಸ್, ರೈಟ್? ನಮ್ಮ BTA ಸದಸ್ಯರು ಡಾಕ್ಟರ್ ಅಮೃತ, ಶಿ ಈಸ್ ಗಿವಿಂಗ್ ಆಫರ್ ಟು ಆಲ್ ಆಫ್ ಯು. ಗ್ರೇಟ್, thank you so much. So that's what. Yeah, I think half an hour conversation. Well, how are you feeling, Dr. Amrita, for coming quickly? Thank you so much for accepting and coming to live, Insta Live.
ಹೇಗೆ ಅನಿಸ್ತಾ ಇದೆ ನಿಮ್ಗೆ? ವಾಟ್ಸ್ ಯುವರ್ ಕಾಲ್ ಟು ಆಕ್ಷನ್ ಟು ಎವ್ರಿಬಡಿ? ಖುಷಿ ಆಗ್ತಿದೆ ಸರ್. ಆಕ್ಚುಲಿ ಅವ್ರು ಏನಾದ್ರು ಈ ಆಫರ್ ತಗೊಂಡ್ರೆ ದಿಲ್ ಗೆಟ್ ಮೆನಿ ಥಿಂಗ್ಸ್ ಇನ್ ದೇರ್ ಲೈಫ್. ನಾನ್ ನೋಡಿದೀನಿ ಪವರ್ ಆಫ್ ಸೈಲೆನ್ಸ್, ಅದರಿಂದ ನನ್ನ ಮೈಂಡ್ ಬ್ಲಾಕೇಜ್ ಎಷ್ಟು ಚೇಂಜ್ ಆಯ್ತು. BTA ಇಸ್ ನಾಟ್ ಓನ್ಲಿ ಫಾರ್ ಬಿಸ್ನೆಸ್, BTA ಇಸ್ ಫಾರ್ ಎವ್ರಿಥಿಂಗ್, ಫಾರ್ ಫ್ಯಾಮಿಲಿ. ನನ್ನ ಫ್ಯಾಮಿಲಿನ ಯಾವ ತರ ನೋಡ್ಕೋಬೇಕು, ನನ್ನ ಮೈಂಡ್ ಬ್ಲಾಕೇಜ್ ನ ಯಾವ ತರ ರಿಮೂವ್ ಮಾಡ್ಬೇಕು, ಮ್ಯಾನಿಫೆಸ್ಟೇಷನ್ ಯಾವ ತರ ಮಾಡ್ಬೇಕು, ಹೌ ಟು ಕನೆಕ್ಟ್ ಟು ದ ಯೂನಿವರ್ಸ್, ಎವ್ರಿಥಿಂಗ್ ಐ ಲರ್ನ್ ಇನ್ BTA. ಇಫ್ ಯು ವಾಂಟ್ ಟು ಲರ್ನ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಕಮ್ ಟು BTA. ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅವರು ಅಂತ ಹೇಳ್ತೀನಿ. ಅಂಡ್ ದಿಸ್ ಆಫರ್ ಇಸ್ ರಿಯಲಿ ಗುಡ್ ಆಫರ್. ಇದು ಯಾರಿಗೂ ಸಿಗಲ್ಲ. It's really good, and they are lucky to come to this live. Thank you. Thank Thank you so you, sir. much, all of you, and see you tomorrow at 12:30 again Insta Live with a new call to action to all of you. Thank you, doctor. Thank you, So, sir. ಯಾರಿಗಾದ್ರೂ ಎನಿ ಹೆಲ್ತ್ ಫ್ಯಾಮಿಲಿನಲ್ಲಿ ಸರ್ವಿಸ್ ಬೇಕು, ಯು ಕ್ಯಾನ್ ಸರ್ಚ್ ಡಾಕ್ಟರ್ ಅಮೃತ ಅದು ಕ್ವಿಕ್ ಹೋಮ್ ಕೇರ್ ಸರ್ವಿಸ್, ರೈಟ್? Quick Aid Healthcare Services. Cricket Healthcare Services. Nice. Thank you, Amrita. Happy Thank you, sir. Varamalakshmi Festival in Thank advance. you, sir. Thank you. And happy Independence Day in advance. Thank you. Thank you. Namaskara, Thank you. Elrigu. Thank you. Type all of you offer in Bito, and I'll see you in my WhatsApp group, and you'll get to know what exactly is our offer. Thank you.